ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇವತ್ತು 6ನೇ ತರಗತಿಯ ಭಿನ್ನರಾಶಿಗಳ ಪಾಠವನ್ನು ನೋಡೋಣ. ಆ ಭಿನ್ನರಾಶಿ ಒಳಗೆ ಅಭ್ಯಾಸ 7.3 ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಸಮಸ್ಯೆಗಳನ್ನು ಅಥವಾ ಲೆಕ್ಕಗಳನ್ನು ನಾವು ಇವತ್ತು ಬಿಡಿಸೋಣ. ಓಕೆ, ಹಾಗಾದರೆ ಅಭ್ಯಾಸ 7.3 ಒಳಗೆ ಒಂದೇದೇನಿದೆ ನೋಡ್ಕೋಬೇಕು. ಈ ಚಿತ್ರಗಳಿಗೆ ಸೂಕ್ತ ಭಿನ್ನರಾಶಿಗಳನ್ನು ಬರೆಯಿರಿ, ಅವುಗಳೆಲ್ಲ ಸಮಾನ ಭಿನ್ನರಾಶಿಗಳೇ ಅಂತ ಕೇಳಿದ್ದಾರೆ. ಹೌದಾ? ಹಾಗಾದರೆ ನೋಡಿಲ್ಲಿ ಈ ಚಿತ್ರಗಳಿಗೆಲ್ಲ ಏನಪ್ಪ ಅಂದರೆ ಸೂಕ್ತ ಭಿನ್ನರಾಶಿ ಬರಿ ಅಂತಂದ್ರೆ ಇಲ್ಲಿ ನಿಮಗೆ ಹೇಳುವಾಗ ಏನು ಹೇಳಿದ್ದಾನೆ ಅಂದರೆ ಒಟ್ಟು ಭಾಗವನ್ನು ನೋಡ್ಕೋಬೇಕು, ಅದನ್ನು ಛೇದದಲ್ಲಿ ಬರಬೇಕು. 1 2 ಛೇದದಲ್ಲಿ ಬರ್ಕೋಬೇಕು. ಅಂದರೆ ಈ ಪ್ರತಿ ಚಿತ್ರದಲ್ಲಿರುವಂತಹ ಅಂದರೆ ಭಾಗಗಳನ್ನು ಒಟ್ಟು ಭಾಗಗಳನ್ನು ಯಾವಾಗಿದ್ರೂ ಏನಪ್ಪ ಅಂದರೆ ಛೇದದಲ್ಲಿ ಬರಿಬೇಕು. ಬಣ್ಣ ಹಚ್ಚಿದ ಭಾಗವನ್ನು ನಾವು ಎಲ್ಲಿ ಬರಿಬೇಕಂದ್ರೆ ಅಂಶದಲ್ಲಿ ಬರಿಬೇಕಾಗತ್ತೆ. ನೋಡಿ ಇಲ್ಲಿ ಫಸ್ಟ್ ಒನ್ನ 2 ಭಾಗ ಮಾಡಿದಾರಲ್ಲ, ಅದನ್ನು 2 ಭಾಗ ಏನನ್ನ ಛೇದದೊಳಗೆ ಬರ್ದಾನೆ. 1 ಭಾಗ ಬಣ್ಣ ಹಚ್ಚಿದಾರೋ ಅದಕ್ಕೆ 1 ಅಂಶದೊಳಗೆ ಬರ್ದಾನೆ, 2ನೇಯ 1 ಭಾಗ ಅಂತ ಅರ್ಥ ಬರುತ್ತೆ. ಇನ್ನು 2ನೇದು ನೋಡ್ಕೋಬಹುದು. ಇಲ್ಲಿ ಒಟ್ಟು ಭಾಗ 4 ಇದೆ, ಛೇದದಲ್ಲಿ ಬರ್ದಾನೆ. 2 ಭಾಗಕ್ಕೆ ಬಣ್ಣ ಹಚ್ಚಿದಾರೋ ಅದನ್ನು 4ನೇಯ 2 ಭಾಗ ಅಂತ ಕರಿಬಹುದು. ಇನ್ನು ನೋಡ್ರಿ ಇಲ್ಲಿ ಒಟ್ಟು ಭಾಗ 6, ಅದನ್ನು ಎಲ್ಲಿ ಬರ್ದಾನಪ್ಪ ಅಂದರೆ ಛೇದದಲ್ಲಿ ಬರ್ದಾನೆ, ಅಂಶದಲ್ಲಿ ಬಣ್ಣ ಹಚ್ಚಿದ ಭಾಗ ಬರ್ದಾನೆ. ಇದಕ್ಕೆ ಏನಂತಾರೆ ಅಂದರೆ 6ನೇಯ 3 ಭಾಗ ಅಂತ ಕರೀತಾರೆ. ಇನ್ನು ಏನಪ್ಪ 4ನೇ ಚಿತ್ರ ಒಟ್ಟು ಭಾಗ 8 ಇದೆ, ಅದನ್ನು ಛೇದದಲ್ಲಿ ಬರ್ದೆವು. ಆಮೇಲೆ ಬಣ್ಣ ಹಚ್ಚಿದ ಭಾಗ ಏನಪ್ಪ ಅಂತಂದರೆ 4 ಇದೆ, ಆ 4ನ ಅಂಶದಲ್ಲಿ ಬರ್ದಾನೆ, 8ನೇ 4 ಭಾಗ ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಬಿ ನೋಡ್ಕೋಬೋದು. 1ರಲ್ಲಿ ಬಿಯನ್ನು ನೋಡ್ಕೋಬೋದು. ಇದರಲ್ಲಿ ಒಟ್ಟು 5 ಚಿತ್ರಗಳನ್ನು ಕೊಟ್ಟಾರೆ. ಈ 5 ಚಿತ್ರಗಳಲ್ಲಿ ಮೊದಲೇದು ನೋಡ್ಕೊರಿ, 1ನೇ ಬಾಕ್ಸು. ಒಟ್ಟು ಇಲ್ಲಿ ಈ ಬಾಕ್ಸ್ನಲ್ಲಿ ವೃತ್ತ ಎಷ್ಟು ಅದಾವ ಅಂತಂದರೆ 12 ಇದಾವು. ಆ 12ನ ಒಟ್ಟು ಭಾಗ ಏನಪ್ಪ ಅಂದರೆ ಛೇದದಲ್ಲಿ ಬರ್ದಾನೆ. ಬಣ್ಣ ಹಚ್ಚಿದ ಭಾಗ 4 ವೃತ್ತಕ್ಕೆ ಬಣ್ಣ ಹಚ್ಚಿದಾರೋ ಅದಕ್ಕೆ ಅಂಶದಲ್ಲಿ 4ನ ಬರ್ದಾನೆ, 12ನೇ 4 ಭಾಗ. ಅದೇ ರೀತಿ ಒಟ್ಟು 9 ಭಾಗ. ಇಲ್ಲಿ ಬಣ್ಣ ಹಚ್ಚಿದ ವೃತ್ತಗಳ ಸಂಖ್ಯೆ 3, 9ನೇಯ 3 ಭಾಗ. ಅದೇ ರೀತಿ ಇಲ್ಲಿ 3ನೇ ಬಾಕ್ಸ್ ನೋಡ್ಕೋಬಹುದು. ಒಟ್ಟು ಏನಪ್ಪ ಅಂದರೆ ವೃತ್ತಗಳ ಸಂಖ್ಯೆ ಎಷ್ಟಿದೆ? 6 ಇದೆ. ಬಣ್ಣ ಹಚ್ಚಿದ ವೃತ್ತಗಳ ಸಂಖ್ಯೆ 2, ಅದಕ್ಕೆ ಅಂಶದಲ್ಲಿಟ್ಟನಿ. ಈ ಒಟ್ಟು ಭಾಗನ ಛೇದ 6ರಲ್ಲಿಟ್ಟನಿ, 6ನೇ 2 ಭಾಗ ಅಂತ ಹೇಳ್ಬೋದು. ಅದೇ ರೀತಿ 3 ವೃತ್ತಗಳು, ಅದರಲ್ಲಿ 1 ಭಾಗ ಏನಪ್ಪ ಅಂದರೆ ಬಣ್ಣ ಹಚ್ಚಿದೆ. ಇಲ್ಲಿ 3 ವೃತ್ತಗಳಂತಂದಾಗ ಛೇದದಲ್ಲಿ 3 ಬರ್ದನಿ, ಬಣ್ಣ ಹಚ್ಚಿದ 1 ವೃತ್ತವನ್ನು ಅಂಶದಲ್ಲಿ ಬರ್ದನಿ, 3ನೇಯ 1 ಭಾಗ ಅಂತ ಹೇಳ್ಬೋದು. ಅದೇ ರೀತಿ ಏನಪ್ಪ ಅಂತಂದರೆ ಇಲ್ಲಿ ಈ 5ನೇ ಬಾಕ್ಸ್ನಲ್ಲಿ ಇರುವಂಥ ಒಟ್ಟು ವೃತ್ತಗಳ ಸಂಖ್ಯೆ ಎಷ್ಟಂದರೆ 15, ಅದನ್ನು ಒಟ್ಟು ಭಾಗ ಅಂತ ಕರೀತಾರೋ. ಅದನ್ನು 15 ಏನು ಮಾಡಿದ್ದಾನೆ ಅಂದರೆ ಛೇದದಲ್ಲಿ ಬರ್ದಾನೆ. ಇನ್ನು ಬಣ್ಣ ಹಚ್ಚಿದ ಭಾಗ ಎಷ್ಟಿದೆ ಅಂತಂದರೆ 6 ಇದೆ, ಅದನ್ನು ಅಂಶದಲ್ಲಿ ಬರ್ದಾನೆ, ಅದನ್ನು 15ನೇಯ 6 ಭಾಗ ಅಂತ ಕರೀತಾರೋ. ಹಾಗಾದರೆ ಅಭ್ಯಾಸ 7.3ಯಲ್ಲಿ 1ನೇ ಸಮಸ್ಯೆಗೆ ಸಂಬಂಧಪಟ್ಟಂತೆ ಎ ಮತ್ತು ಬಿ ನಿಮಗೆ ಅರ್ಥ ಆಯ್ತಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 2ನೇ ಕ್ವಶನ್ ನೋಡ್ಕೋಬೋದು ನೀವು. 2ನೇ ಕ್ವಶನ್ದಲ್ಲಿ ಏನೈತೆ ಅಂದರೆ ಈ ಚಿತ್ರಗಳಿಗೆ ಸೂಕ್ತ ಭಿನ್ನರಾಶಿಗಳನ್ನ ಬರೆದು ಪ್ರತಿ ಸಾಲಿನ ಸಮಾನ ಭಿನ್ನರಾಶಿ ಜೋಡಿಗಳನ್ನು ಮಾಡಿ. ಅಂದರೆ ಇಲ್ಲಿ ಮೇಲೆ ಏನಪ್ಪ ಅಂತಂದರೆ ಬಾಕ್ಸ್ಗಳು ಕೊಟ್ಟಾರು, ಕೆಳಗೆ ಬಾಕ್ಸ್ಗಳು ಕೊಟ್ಟಾರು. ಈ ಬಾಕ್ಸಕ್ಕೆ ಇಲ್ಲಿ ಏನು ಕೊಟ್ಟಾರಲ್ಲ ಆ ಬಾಕ್ಸ್ಗಳನ್ನು ಹೇಗೆ ಬರಿಬೇಕಂತಂದ್ರೆ ನೀವು ಅಂದರೆ ಕೊಟ್ಟಂಥ ಇಲ್ಲಿ ಚೌಕ ಬಾಕ್ಸ್ ಆಗಿರ್ಬೋದು, ಆಯತ ಆಕಾರದಾಗಿರ್ಬೋದು, ಇವನು ಏನು ಬಾಕ್ಸ್ಗಳಿದಾವಲ್ಲ ಇವನ್ನ ಒಟ್ಟು ಭಾಗ ಮತ್ತು ಬಣ್ಣ ಹಚ್ಚಿದ ಭಾಗ ಬರೆದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಮೇಲಿನ ಬಾಕ್ಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದು ಬರ್ತಾವನ್ನ ಹೊಂದಿಸಿ ಬರೆಯಿರಿ ಅಥವಾ ಅದಕ್ಕೆ ಮುಂದೆ ಬರೀರಿ ಅಂತ ಹೇಳತ್ತಾರೆ. ಯಾವ ರೀತಿ ಅನ್ನೋದು ತೋರಿಸಿಕೊಡ್ತಾರೆ ನಿಮ್ಗೆ, ನೋಡ್ಕೊಳ್ಳಿ. ಇಲ್ಲಿ 1ನೇದ್ದು 2 ಭಾಗ ಇದೆ, ಆ 2 ಭಾಗ ಕೆಳಗೆ ಬರ್ದಾನೆ. 1 ಬಣ್ಣ ಹಚ್ಚಿದ ಭಾಗ 1, 2 ಅಂಶ ಇತ್ತು, ಇದೇನು ಮಾಮೂಲು ಗೊತ್ತಿದೆ. ಆಮೇಲೆ ಇಲ್ಲಿ ಒಟ್ಟು ಭಾಗ ಎಷ್ಟಿದೆ ಅಂದರೆ 6 ಇದೆ, ಬಣ್ಣ ಹಚ್ಚಿದ ಭಾಗ 4, ಅದನ್ನು ಮೇಲೆ ಬರ್ದಾನೆ, 6ನೇ 4 ಭಾಗ ಆಯಿತು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡ್ಕೋಬೋದು. ಇಲ್ಲಿ ಒಟ್ಟು 9 ಭಾಗ ಇದೆ, ಅಲ್ಲಿ ಬಣ್ಣ ಹಚ್ಚಿದ ಭಾಗ 3, 9 ಅಂಶ ಆಯಿತು. ಇದು 1/3 ಆಮೇಲೆ ಹೇಳ್ತಾರೆ ಹೇಗೆ ಅನ್ನೋದು. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಒಟ್ಟು ಭಾಗ 8 ಇದೆ ಈ ಚಿತ್ರದಲ್ಲಿ. ಹಾಗಾದರೆ ಬಣ್ಣ ಹಚ್ಚಿದ ಭಾಗ 2 ಇದೆ, 8ನೇ 2 ಭಾಗ ಅಂತ ಕರಿತೇವೆ. ಹಾಗಾದರೆ ಇಲ್ಲಿ ಒಟ್ಟು ಭಾಗ 4 ಇದೆ, ಇಲ್ಲಿ ಬಣ್ಣ ಹಚ್ಚಿದ ಭಾಗ ಎಷ್ಟಂದರೆ 3, 4ನೇ 3 ಅಂತ ಕರಿತೇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಸೇಮ್ ಟು ಸೇಮ್ ಇಲ್ಲಿ ಯಾವ ಬರ್ತಾವೆ ಚಿತ್ರಗಳು ನೋಡ್ರಿ, ಹೊಂದಿಸಿ ಬರೀರಿ ಅಂತ ಅಂದಂಗಿದು. ಓಕೆ, ಈಗ 1ನೇದು ನೋಡ್ಕೊಂಡು 1ನೇದ್ರಲ್ಲಿ ಏನಾಗಿದೆ ಅಂತಂದರೆ 1ನೇದ್ರಲ್ಲಿ ಇದರಲ್ಲಿ ನೋಡ್ಕೋಬಹುದು ನೀವು ಏನಿದೆ ಅಂತಂದರೆ ಇಲ್ಲಿ ಬಾಕ್ಸ್ಗಳು ಮಾಡಿದಾರೋ ಅದನ್ನು ಎಷ್ಟು ಬಣ್ಣ ಹಚ್ಚಿದಾರೆ ನೋಡ್ರಿ. ಒಟ್ಟು ಇಲ್ಲಿ ನೋಡ್ಕೋಬಹುದು 1 2 3 4 5 6 ಕಾಣ್ತಾ ಇದೆಯಾ.
7 8 9 10 11 12 13 14 15 16 17 18 ನೋಡ್ರಿ. ಒಟ್ಟು ಎಟ್ಟೈತೆ ಅಂದ್ರೆ ಭಾಗಗಳು ಇದರಲ್ಲಿ ಎಷ್ಟು ಭಾಗ ಮಾಡಿದ್ದಾರೆ ಅಂದ್ರೆ 18 ಮಾಡಿದ್ದಾರೆ. ಇಲ್ಲಿ ಬಣ್ಣ ಹಚ್ಚಿದ ಭಾಗ ಅಂತಂದಾಗ ನೋಡ್ರಿ 1 2 3 4 5 6 6 ಭಾಗ ಏನು ಮಾಡಿದ್ದಾರೆ ಅಂತಂದರೆ ಬಣ್ಣ ಹಚ್ಚಿದ್ದಾರೆ. ಹೌದಾ? ಎಷ್ಟು ಭಾಗ ಬಣ್ಣ ಹಚ್ಚಿದಾರೋ 6 ಭಾಗ ಬಣ್ಣ ಹಚ್ಚಿದ್ದಾರೆ. ಇದು ಎಷ್ಟಾಗುತ್ತಂದರೆ ಒಟ್ಟು ಭಾಗ 18 ನಾವು ಛೇದದಲ್ಲಿ ಬರಿತೇವೆ. ಬಣ್ಣ ಹಚ್ಚಿದ ಭಾಗ 6 ಅದನ್ನು ಮೇಲೆ ಬರ್ದನಿ. ಇದನ್ನು ಕನಿಷ್ಠ ರೂಪಕ್ಕೆ ಸುಲಭ ರೂಪಕ್ಕೆ ತರಗಬೇಕು ನಾನು. ಹೇಗೆ? 6 ಒಂದಲೇ 6 ಮೂರಲೇ 18. ಅರ್ಥ ಆಯ್ತಾ? ಹಾಗಾದರೆ ಇತರ ಉತ್ತರ ಏನು ಬಂತು? ಈ ಚಿತ್ರದ್ದು ಈ ಬಾಕ್ಸದ್ದು ಏನು ಬಂತಂದರೆ 1 ಮೂರಾಂಶ ಬಂತು. ಹಾಗಾದರೆ ಇಲ್ಲಿ 1 ಮೂರಾಂಶ ಯಾವ್ದಿದೆ? ಇಲ್ಲಿದೆ ನೋಡಿ. ಅರ್ಥ ಆಯ್ತಾ? ಇದು ಏನಪ್ಪ ಅಂತಂದರೆ 1 ಮೂರಾಂಶ. ಹೇಗೆ ಬಂತು? ಇಲ್ಲಿ ನೋಡಿ, ಒಟ್ಟು ಭಾಗ 9, ಬಣ್ಣ ಹಚ್ಚಿದ ಭಾಗ 3, 3 ಒಂದಲೇ 3 ಮೂರಲೇ. ಏನಪ್ಪ ಅಂದರೆ 1 ಮೂರಾಂಶ ಇದಕ್ಕೆ ಈ ಚಿತ್ರಕ್ಕೆ ಮತ್ತು ಈ ಚಿತ್ರಕ್ಕೆ ಹೊಂದಾಣಿಕೆ ಆಗುತ್ತೆ. ಅದಕ್ಕೆ ನಾ ಏನು ಬರಿತೇನಂತಂದರೆ ಇಲ್ಲಿ 1, ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ 1 ಅಂತ ಹಾಕ್ತೇನೆ. ಅರ್ಥ ಆಯ್ತಾ? ಇನ್ನು ಎರಡನೇದು ಬರ್ರಿ. ಇಲ್ಲಿ ಒಟ್ಟು ಭಾಗ 8 ಹಾಕಿದ್ದೀನಿ. ಆಮೇಲೆ ಬಣ್ಣ ಹಚ್ಚಿದ ಭಾಗ 4. ಅರ್ಥ ಆಗತ್ತಾ? ಹಾಗಾದರೆ ಇದನ್ನು ನಾವು ಕಟ್ತಾ ಹೊಡಿನೋ ಅಥವಾ ಕನಿಷ್ಠ ರೂಪಕ್ಕೆ ತರೋಣ, ಸುಲಭ ರೂಪಕ್ಕೆ ತರೋಣ. ಇಲ್ಲಿ 4 ಒಂದಲೇ 4 ಎರಡಲೇ. ಅರ್ಥ ಆಯ್ತಾ? ಇದು ಎಷ್ಟು ಆನ್ಸರ್ ಬಂತಂಗಾದ್ರೆ 1 2 ಬಂತು. ಹಾಗಾದರೆ 1 2 ಯಾವುದಿದೆ ಇಲ್ಲಿ ಮೇಲೆ ನೋಡ್ಕೊಳ್ಳಿ. ಇಲ್ಲಿ 1 2 ಯಾವುದಿದೆ ಅಂತಂದರೆ ಇಲ್ಲಿದೆ ನೋಡ್ರಿ, ಒಂದೇದು. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದ್ರೆ ಒಂದೇದಕ್ಕೆ 2. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನೋಡ್ಕೋಬಹುದು ನೀವು. ಮೂರನೇದ್ದು 12 16 ಅಂಶ ಅಂತಿದೆ. ಅಂದರೆ ಒಟ್ಟು ಏನಪ್ಪ ಅಂತಂದರೆ ಇಲ್ಲಿ 16 ಚೌಕ ಕಾಣೆಗಳನ್ನು ಮಾಡಿದ್ದಾರೆ. 16 ಒಟ್ಟು ಭಾಗ ಆತಿ. ಆಮೇಲೆ ಬಣ್ಣ ಹಚ್ಚಿದ ಭಾಗ 12 ಇದೆ. ಅರ್ಥ ಆಯ್ತಾ? ಹಾಗಾದರೆ ಬಣ್ಣ ಹಚ್ಚಿದ ಭಾಗ 12 ಇದೆ, ಒಟ್ಟು ಭಾಗ 16 ಇದೆ. 12 16 ಅಂಶ ಅಥವಾ 16ನೇ 12ರ ಭಾಗ ಆತಿ. ಇದನ್ನು ಕನಿಷ್ಠ ರೂಪಕ್ಕೆ ಅಥವಾ ಸುಲಭ ರೂಪಕ್ಕೆ ತಂದಾಗ 4 ಮೂರಲೇ 12, 4 4ಲೇ 16. ಅಂದರೆ 3 ಮೇಲೆ ಉಳಿತಿ ಅಂಶದೊಳಗೆ ಛೇದದೊಳಗೆ 4 ಉಳಿತಿ, 3 4 ಅಂಶ ಬಂತು. ಅರ್ಥ ಆಯ್ತಾ? ಹಾಗಾದರೆ 3 4 ಅಂಶ ಈ ಚಿತ್ರ ಯಾವುದಕ್ಕೆ ಹೊಂದಾಣಿಕೆ ಆಕತಿ? ಮೇಲಿಂದಕ್ಕೆ ಇಲ್ಲಿದೆ ನೋಡ್ರಿ 3 4 ಅಂಶ ಇದಕ್ಕೆ ಹೊಂದಾಣಿಕೆ ಆಕತಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ 3 ಅಂತ ಆನ್ಸರ್ ಬರೀಬೇಕು. ಅರ್ಥ ಆಯ್ತಾ? ಹಾಂ, ಇನ್ನು ನೆಕ್ಸ್ಟು ಏನಪ್ಪ ಅಂದರೆ ಇಲ್ಲಿದೆ ನೋಡ್ರಿ. ಇಲ್ಲೇನಿದೆ ಅಂದರೆ 12 ಬಾಕ್ಸ್. ಒಟ್ಟು ಎಷ್ಟು ಅಂದರೆ 1 2 3 4 5 6 ಮೇಲೆ 6 ಕೆಳಗೆ 6 12 ಬಾಕ್ಸ್ ಅದಾವು. ಹಾಗಾದರೆ ಇಲ್ಲಿ ಒಟ್ಟು ಭಾಗ 12 ಕೆಳಗೆ ಬರ್ಕೊಂಡನಿ. ಹಾಗಾದರೆ ಬಣ್ಣ ಹಚ್ಚಿದ ಭಾಗ ಎಷ್ಟಿದೆ? 8 ಇದೆ. ಓಕೆ. ಹಾಗಾದರೆ ಇದನ್ನು ಏನು ಮಾಡ್ಬೇಕಂತಂದರೆ ಕಡ್ತಾ ಹೊಡಿಬೇಕು ಅಥವಾ ಕನಿಷ್ಠ ರೂಪಕ್ಕೆ ಅಥವಾ ಸುಲಭ ರೂಪಕ್ಕೆ ತರಬೇಕು. ಏನಂತಂದರೆ 2 4ಲೇ 8, 2 6ಲೇ 12 ಭಾಗ ಮಾಡಿದೆ. ಅರ್ಥ ಆಯ್ತಾ? ಇಲ್ಲಿ 4/6 ಬಂತು. ಎಷ್ಟು ಬಂತು? 4/6. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 4/6 ಮೇಲೆ ಎಲ್ಲಿದೆ ನೋಡ್ಕೋರಿ, ಇಲ್ಲಿದೆ 4/6. ಅಂದರೆ ಈ ಚಿತ್ರ ಯಾವ ಚಿತ್ರಕ್ಕೆ ಹೊಂದಾಣಿಕೆ ಆಗತ್ತಂದರೆ ಈ ಚಿತ್ರಕ್ಕೆ ಹೊಂದಾಣಿಕೆ ಆಗತ್ತೆ. ಎಷ್ಟನೇ ಚಿತ್ರಕ್ಕೆ? 4ನೇ ಚಿತ್ರಕ್ಕೆ ಹೊಂದಾಣಿಕೆ ಆಗುತ್ತೆ. ಅದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ IV 4ನೇದು ಆನ್ಸರ್ ಇದಕ್ಕೆ. ಅರ್ಥ ಆಯ್ತಾ? ಇನ್ನು ಇಲ್ಲಿ 5ನೇದು ನೋಡೋಣ. ಹಾಗಾದರೆ ಇಲ್ಲಿ ಒಟ್ಟು ಭಾಗ ಎಷ್ಟು ಇದೆ ಅಂದರೆ ನೋಡ್ಕೋಬಹುದು ನೀವು. 1 2 3 4 5 6 7 8 9 10 11 12 13 14 15 16 16 ಭಾಗ ಆಯಿತಾ? ಹಾಗಾದರೆ ಬಣ್ಣ ಹಚ್ಚಿದ ಭಾಗ 1 2 3 4. ಓಕೆ. ಅಂದರೆ 16ನೇ 4 ಭಾಗ. ಈಗೇನಪ್ಪ ಅಂದರೆ 2 2ಲೇ 2 8ಲೇ ಈಸ್ಕೊಲ್ ಟು 2/8 ಬಂತು. ಹಾಗಾದರೆ ಇಲ್ಲಿ 2/8 ಯಾವುದಿದೆ ಅಂದರೆ ಇಲ್ಲಿದೆ ನೋಡ್ಕೋಬಹುದು ನೀವು. ಹಾಗಾದರೆ ಈ ಚಿತ್ರಕ್ಕೆ ಹೊಂದಾಣಿಕೆ ಆಗುತ್ತೆ ಹೊಂದಿಸಿ ಬರೆದಾಗ. ಹಾಗಾದರೆ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಇದೆ ಈ ಚಿತ್ರನ. ಹಾಗಾದರೆ ಇಲ್ಲಿ ಎಷ್ಟನೇ ಚಿತ್ರ ಹಂಗಂದ್ರೆ ಇದು V 5ನೇದು. ಅರ್ಥ ಆಯ್ತು ಮಕ್ಕಳೇ? ಯಾವ್ಯಾವ ಚಿತ್ರಕ್ಕೆ ಯಾವ್ಯಾವ್ದಕ್ಕೆ ಹೊಂದಾಣಿಕೆ ಐತೆ ಅಂತ ಹೇಳಿ. ಎಸ್. ಇನ್ನು ನೆಕ್ಸ್ಟ್ ನೋಡೋಣ. 3ನೇ ಕ್ವಶನ್ ನೋಡ್ಕೋಬೇಕು. ಇಲ್ಲಿ 3ನೇ ಕ್ವಶನ್ ಏನೈತೆ ಅಂದರೆ ಇಲ್ಲಿ ಒಂದು ಬಾಕ್ಸ್ ಕೊಟ್ಟರು. ಇರುವಲ್ಲಿ ಸೂಕ್ತವಾದ ಸಂಖ್ಯೆಯಿಂದ ತುಂಬಿ 2 7 8 ಖಾಲಿ ಕೊಟ್ಟಾರದು. ಅಂದರೆ ಇಲ್ಲಿ ಭರ್ತಿ ಮಾಡ್ಬೇಕು ಈ ಬಾಕ್ಸ್ನಾಗ. ಹಾಗಾದರೆ ಇಲ್ಲಿ ಭರ್ತಿ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ನಾನು ನಿಮಗೆ ಒಂದು ಕಚ್ಚಾದಲ್ಲಿ ತೋರಿಸ್ತಾನೆ, ಅಲ್ಲಿ ಬಿಡಿಸಂಗಿಲ್ಲ ಪುಸ್ತಕನಾಗ. ಇಲ್ಲೇ ಒಂದು ಏನಪ್ಪ ಅಂತಂದರೆ ಕಚ್ಚಾದೊಳಗೆ ಏನು ಮಾಡ್ತಾನಂತಂದರೆ ಅಥವಾ ಇಲ್ಲಿ ಬುಕ್ನಾಗ ನಿಮ್ಗೆ ತೋರಿಸ್ತಾನೆ ನೋಡ್ಕೊರಿ. ಇಲ್ಲಿ ಬಿಡಿಸಿದ್ದೇನೆ ನಾವು. ಏನಿದೆ ಅಂತಂದರೆ ಅಲ್ಲಿ 2/7 8 ಒಂದು ಬಾಕ್ಸ್ ಖಾಲಿ ಕೊಟ್ಟರು. ಇಲ್ಲಿ ಏನು ತುಂಬಬೇಕಂತಂದರೆ ನೋಡ್ಕೊಳ್ಳಿ. ಇಲ್ಲಿ ಏನಂತಂದರೆ ಇಲ್ಲಿ ಸಮಾನ ಭಿನ್ನರಾಶಿಯಿಂದ ಅದನ್ನು ಏನು ಮಾಡಿದ್ದಾರೆ ಅಂದರೆ ಗುಣಿಸಿದ್ದಾರೆ.
ಹೌದಾ, ಅಂಶ ಮತ್ತು ಛೇದ ಎರಡೂ ಸಮಾನ ಇದ್ದಂಥ ಒಂದು ಏನಪ್ಪ ಅಂದರೆ ಭಿನ್ನರಾಶಿಯಿಂದ ಗುಣಿಸಿದ್ದಾರೆ. ಹೌದಾ, ಹಾಗಾದರೆ ಇಲ್ಲಿ 2 ಇದೆ, ಇಲ್ಲಿ 8 ಬಂದಿದೆ. ಈಸ್ಕೊಲ್ಟು 2 ಎಷ್ಟಲೇ 8 ಅದನ್ನು ಲೆಕ್ಕ ಹಾಕೋಬೇಕು. 2 4 8 ಅರ್ಥ ಆಯ್ತಾ? ಹಾಗಾದರೆ ಅಂಶದಲ್ಲಿ 4 ಬಂದರೆ ಛೇದದಲ್ಲೂ 4 ಬರ್ತೈತಿ. ಹೌದಾ, ಹಾಗಾದರೆ ಛೇದದಲ್ಲೂ 4 ಬಂದರೆ 7 4 28. ಅಂಶನ 2 ಏನಪ್ಪ ಅಂದರೆ 2 4 8 ಬಂತು. ಇಲ್ಲಿ ಏನಪ್ಪ ಅಂದರೆ 7 4 28. ಹಾಗಾದರೆ ಇಲ್ಲಿ ಆನ್ಸರ್ ಏನು ಬರ್ತದೆ ಅಂದರೆ 28. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 5 ಎಷ್ಟಲೇ 10, 5 2 10 ನೋಡ್ರಿ, 5 2 10. ಹಾಗಾದರೆ ಈ ಅಂಶನ ಏನಪ್ಪ ಅಂದರೆ ಈ 5 ಐತಲ್ಲ 2ರಲ್ಲೇ ಗುಣಿಸಿರ ಛೇದನ್ನು 2ರಲ್ಲೇನ ಗುಣಿಸ್ಬೇಕು. ಹೌದಾ, ಹಾಗಾದರೆ 8 2 16. ಹಾಗಾದರೆ ಇಲ್ಲಿ ಎಷ್ಟು ಬರ್ತದೆ ಹಂಗತ್ರ 16 ಆನ್ಸರ್ ಬರುತ್ತೆ. ನೆಕ್ಸ್ಟು 3/5 ಇಲ್ಲಿ 20 ಕೊಟ್ಟಾರೆ ಛೇದದಲ್ಲಿ. ಮೊದಲೇ ಎಷ್ಟು ಕೊಟ್ಟಾರು? 20 ಕೊಟ್ಟಾರೆ ಛೇದದಲ್ಲಿ. ಹಾಗಾದರೆ 20 ಕೊಟ್ಟರೆ ಇಲ್ಲಿ 5 ಎಷ್ಟಲೇ 20 ಬಂದದ್ದು ನೋಡ್ಕೋಬೇಕು. ಹೌದಾ, 5 4 20. ಛೇದದಲ್ಲಿ 4 ಇದೆ, ಅಂಶದಲ್ಲೂ 4 ಬರಬೇಕು. ಹಾಗಾದರೆ ಈ 3ಅನ್ನು ಈ ಕೊಟ್ಟಂಥ 3ಅನ್ನು 4ರಲ್ಲಿ ಗುಣಿಸ್ಬೇಕು. ಇದು 4ರಲ್ಲಿ ಗುಣಿಸಿದಾಗ 20 ಬಂದಿದೆ. ಈ 3ಅನ್ನು ಏನಪ್ಪ ಅಂದರೆ 4ರಲ್ಲಿ ಗುಣಿಸಿದಾಗ 3 4 12. ಅರ್ಥಾತಾ? ಬಂತು. ಓಕೆ, ಇನ್ನು 45/60 ಅಂತೈತಿ. ಇಲ್ಲಿ ಏನು ಕೊಟ್ಟಾರೆ? ಈಸ್ಕೊಲ್ಟು 15. ಹೌದಾ, ಅಂದರೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲೊಂದು ಬಾಕ್ಸ್ನಾಗ ಕೊಟ್ಟಾರವು. ಈ ಬಾಕ್ಸ್ನಾಗ 15 ಬಂದ ಆನ್ಸರ. ಎಷ್ಟರಲ್ಲೇ ಬಾಕ್ಸಿರೋದು 15 ಬಂತು. 3 15 45. ಹಾಗಾದರೆ ಈ 45ಅನ್ನು ಒಂದೇ ಏನಪ್ಪ ಅಂದರೆ ಅಂಶದಿಂದ ಗುಣಿಸಿದ್ದು ಛೇದದಿಂದ ಭಾಗಿಸ್ತಿರಲ್ಲ, ಗುಣಿಸ್ತಿರಲ್ಲ, ಗುಣಿಸೋದಲ್ಲ ಭಾಗಿಸೋದು. ಈ 45ಅನ್ನು 3ರಿಂದ ಭಾಗಿಸಿದಿರಿ, 3 15 45 ಆತಿ. ಈ ಅಂಶದಿಂದ ಇಲ್ಲಿ ಅಂಶಕ್ಕೆ ಭಾಗಿಸಿದಿರಿ ಎಷ್ಟರಲ್ಲೇ 3ರಿಂದ ಭಾಗಿಸಿದನ ಅಂತಂತಂದರೆ ಛೇದದಲ್ಲೂ 3 ಇಟ್ಕೋಬೇಕು, ಆ 60ನ ಭಾಗಿಸ್ಬೇಕು. 3 20. ಅರ್ಥಾತಾ? ಹಾಗಾದರೆ ಇಲ್ಲಿ ಏನು ಬರ್ತದೆ ಅಂದ್ರೆ 20 ಆನ್ಸರ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟು ಈ ನೋಡ್ಕೊಳ್ಳಿ ಏನಿದೆ. ಈ 8/18/24 ಈಸ್ಕೊಲ್ಟು 24ನೇ ಭಾಗ 18 ಈಸ್ಕೊಲ್ಟು ಈ ಬಾಕ್ಸ್ ಒಳಗೆ ಖಾಲಿ ಕೊಟ್ಟವರು 4 ಕೊಟ್ಟರು. ಹೌದಾ, ಹಾಗಾದರೆ ಇಲ್ಲಿ ಏನು ಮಾಡಿದಾರು? 6 3 18 ಇಲ್ಲಿ 3 ಬಂತು. ಹಾಗಾದರೆ 6 4 24 ಇಲ್ಲಿ ಏನಪ್ಪ ಅಂತಂದರೆ 4 ಆನ್ಸರ್ ಬಂತು. ಇಲ್ಲಿ ಎಷ್ಟು ಬಂತು? 3 ಬಂತು. ಇಲ್ಲೇ 4 ಬಂತು. ಇಲ್ಲಿ ಏನು ಮಾಡಿದಾರೆ ಅಂತಂದರೆ ಈ 24ಅನ್ನು ಯಾವ ಒಂದು ಮಗ್ಗಿಲೆ ಏನಪ್ಪ ಅಂದರೆ ಭಾಗಿಸಿದಾರೆ ಕಂಡುಹಿಡ್ಕೋಬೇಕು. ಹೌದಾ, 4 ಬಂದತ್ತಂದ್ರೆ 6 4 24 ಆಗುತ್ತೆ. ಹಾಗಾದರೆ ಇದನ್ನು 6ರಲ್ಲೇ ಭಾಗಿಸಿದಾರೆ ಅಂದರೆ 24. 18ನ್ನು ಏನು ಮಾಡ್ಬೇಕಂದ್ರೆ 6ರಲ್ಲೇನ ಭಾಗಿಸ್ಬೇಕು. 6 3 18 3 ಬಂತು. ಅರ್ಥ ಆಯ್ತಾ? ಎಸ್. ಇನ್ನು ನೆಕ್ಸ್ಟ್ ಏನು ನೋಡ್ಬೇಕಂತಂದರೆ ನೋಡ್ಕೊಳ್ಳಿ, 4ನೇ ಕ್ವಶನ್ ಏನಿದೆ ನೋಡ್ಕೋಬೋದು ನೀವು. 3 5 ಸಮನಾಗಿರುವ ಹಾಗೂ ಇಲ್ಲಿ ಒಣ್ಣೆದೇನಿದೆ ಛೇದ 20 ಇರುವ ಅಂಶ ಬಿ ಅಂಶ 9 ಇರುವ ಸಿ ಛೇದ 30 ಇರುವ ಡಿ ಅಂಶ 27 ಇರುವ ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಅಂತಾರೆ 3 5 ಅದನ್ನು ಇಲ್ಲಿ ನೋಡ್ಕೋಬೋದು ನಾವು. ನೋಡ್ಕೊಳ್ಳಿ ಇಲ್ಲಿ ಏನಿದೆ ಅಂತಂದರೆ 3 5 ಎಷ್ಟಕ್ಕೆ 3 5 ಸಮಾನ ಭಿನ್ನರಾಶಿಯನ್ನು ಬರೆದಾಗ ಇಲ್ಲಿ ಏನಾಗತ್ತೆ ನೋಡ್ರಿ. ಇಲ್ಲಿ ಏನು ಕೊಟ್ಟಾರ ಆನ್ಸರ್ ಅಂದರೆ ಛೇದ 20 ಕೊಟ್ಟಾರವ್ರು ಒಣ್ಣೆಕ್ಕೆ. ಹಾಗಾದರೆ 20 ಬರ್ಬೇಕಂದ್ರೆ ಎಷ್ಟರಲ್ಲೇ ಗುಣಿಸಿದಾರೆ ಅದನ್ನು? 5 4 20. ಹಾಗಾದರೆ ಇದನ್ನು 4ರಲ್ಲೇ ಗುಣಿಸಿರ ಅಂತಂದ್ರೆ ಈ 3ನ್ನು ಏನು ಮಾಡ್ಬೇಕಂದ್ರೆ 4ರಲ್ಲೇನೆ ಗುಣಿಸ್ಬೇಕು. ಹೌದಾ, ಹಾಗಾದರೆ 3 4 12 ಇಲ್ಲಿ ಮಾಡಿದ್ದನ್ನು ನೋಡ್ಕೋಬೋದು ನೀವು. 3 4 12 5 4 20 ಇದನ್ನು ಬಿಡಿಸಿ ಬರ್ದಾನೆ. ಇನ್ನು ಅಂಶ 9 ಬರಬೇಕು. ಹೌದಾ, ಅಂಶ ಏನು ಮಾಡಬೇಕು? 9 ಬರುವಂಗೆ ಏನಪ್ಪ ಅಂತಂದರೆ ನಾವು ಏನು ಮಾಡಬೇಕು? ಗುಣಿಸ್ಬೇಕು. ಹಾಗಾದರೆ ಎಷ್ಟರಲ್ಲೇ ಗುಣಿಸ್ಬೇಕು? 3 ಎಷ್ಟಲೇ 9 3 3 9. ಹಾಗಾದರೆ ಈ ಅಂಶನ 3ರಲ್ಲೇ ಗುಣಿಸಿದ ಮೇಲೆ ಈ ಕೆಳಗೂ ಏನಪ್ಪ ಅಂತ ಛೇದನ್ನು 3ರಲ್ಲೇನ ಗುಣಿಸ್ಬೇಕು. 5 3 15 ಇಲ್ಲೇ ಬರ್ದನಿ ನೋಡ್ಕೋಬೋದು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟು ಇಲ್ಲಿ 18 ಇದೆ, ಇಲ್ಲಿ 30 ಇದೆ. 18 ಇದೆ 30 ಇದೆ. ಛೇದ ಅವರು ಸಿ ಒಳಗೆ ಏನು ಹೇಳಿದಾರೆ ನೋಡ್ಕೋಬೋದು ನೀವು. ಛೇದ 30 ಬರ್ಬೇಕು, ಹಾಗೆ ಗುಣಿಸ್ರಿ ಅಂತಂದಾರೆ. ಗುಣಿಸ್ರಿ ಅಂತಂದಾಗ ಛೇದ 30 ಬರ್ಬೇಕಂತಂದರೆ ಇಲ್ಲಿ ಏನು ಮಾಡಬೇಕು? 5 ಎಷ್ಟಲೇ ಗುಣಿಸ್ಬೇಕು ನಾವು? 5 6 30. ಓಕೆ, ಇಲ್ಲಿ ಗುಣಿಸಿದೆ ನೋಡ್ರಿ, 5 6 30. ಇದನ್ನು ಛೇದನ 6ರಲ್ಲೇ ಗುಣಿಸಿದ ಮೇಲೆ ಈ ಏನಪ್ಪ ಅಂದರೆ ಅಂಶನೂ ಏನಪ್ಪ ಅಂದರೆ 6ರಲ್ಲೇನ ಗುಣಿಸ್ಬೇಕು. ಹೌದಾ, ಹಾಗಾದರೆ ಎಷ್ಟು ಬಂದರೆ 6 3 18. ಅರ್ಥ ಆಯ್ತಾ? ಈ ರೀತಿ ಏನಪ್ಪ ಅಂತಂದರೆ ಆನ್ಸರ್ ಬರುತ್ತೆ. ಇನ್ನು ಡಿ ನೋಡ್ಕೋಬೋದು. ಅದೇ ರೀತಿ ಏನಪ್ಪ ಅಂತಂದರೆ ಈ 27
ಹೌದಾ? 27 ಬರುವಂಗ ಇಲ್ಲಿ ಕೊಟ್ಟಾರ ನೋಡ್ರಿ. ಅಂಶ 27 ಬರುವಂಗ ಗುಣಿಸ್ಕೋಬೇಕಂತಂದ್ರು. ಯಾವ ಮಗ್ಗಿಲೆ ಏನಪ್ಪ ಅಂದರೆ ಈ 3/5 3ನ್ನ ಗುಣಿಸಿದಾಗ 27 ಬರ್ತೈತಿ. 9ನ ಮಗ್ಗಿಲೆ ಗುಣಿಸಿರ್ ಬರುತ್ತೆ. 9 ಮೂರಲೆ 27, 9 ಮೂರಲೆ 27 ಇಲ್ಲಿ ನೋಡ್ಕೋಬೋದು. ಇಲ್ಲಿ ಇಟ್ಟನು 27. ಇನ್ನು ಏನಪ್ಪ ಅಂದರೆ ಈ 3 ಅಂಶ ಇದೆಯಲ್ಲ, ಈ ಅಂಶ 9ರಲ್ಲೇ ನಾವು ಗುಣಿಸಿದ್ದು. ಹಾಗಾದರೆ 5ನ್ನು 9ರಲ್ಲೇ ಗುಣಿಸ್ಬೇಕು. ಅರ್ಥ ಆಯ್ತಾ? ಅಂಶ ಮತ್ತು ಛೇದ ಸಮಾನಾಗಿ ಇರ್ತಾವೆ. ಹಾಗಾದರೆ 9 45 ಆನ್ಸರ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ನೋಡ್ಕೊಂಡು 5ನೇದು ಏನಿದೆ, 36/48ರ ಸಮಾನ ಭಿನ್ನರಾಶಿಗಳನ್ನು ಎ 1ನೇದ್ದು ಅಂಶ 9 ಇರುವಂತೆ ಛೇದ 4 ಇರುವಂತೆ ಬರೆಯಿರಿ ಅಂತಂದಾರೆ. ಅರ್ಥ ಆಯ್ತಾ? ಏನಂತಂದರೆ ಅಂಶ 9 ಇರುವಂತೆ ಛೇದ 4 ಇರುವಂತೆ ಬರೆಯಿರಿ ಅಂತ. ಈಗ ನೋಡೋಣ, ನೋಡ್ಕೊಳ್ಳಿ. 36/48 ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ. ಛೇದ 9 ಇರಬೇಕು. ಅಂಶ 9 ಇರುವಂತೆ. ಅಂಶ 9 ಬರ್ಬೇಕಂದ್ರೆ 36/48 ಐತಿ. ಇದನ್ನು ಏನಪ್ಪ ಅಂದರೆ 36ನ ನಾವು ಏನು ಮಾಡ್ಬೇಕಂದ್ರೆ ಭಾಗಿಸ್ಬೇಕು. ಹೇಗೆ ಭಾಗಿಸ್ತೀರಾ? 4ರಲ್ಲೇ. 4 9 36, 4 12 ಎಷ್ಟಪ್ಪ ಅಂತಂದರೆ 48. 9/12 ಅಂಶ 9 ಬಂತ. ನೋಡ್ಕೋಬೋದು ನೀವು ಇಲ್ಲಿ. ಅಂಶ ಎಷ್ಟು ಬಂತು? 9 ಬಂತು. ಅರ್ಥ ಆಯ್ತಾ? ಹಾಗಾದರೆ ಮತ್ತು ಛೇದ 4 ಇರುವಂತೆ ಏನು ಮಾಡ್ಬೇಕಂತಂದರೆ ಇದನ್ನು ಸುಲಭ ರೂಪಕ್ಕೆ ತರಬೇಕು. ಹಾಗಾದರೆ ಹೇಗೆ? 12 4 48, 4 ಬಂತು. 12 3 36 ಕನಿಷ್ಠ ರೂಪಕ್ಕೆ ತಂದಾಗ ಛೇದ 4 ಬಂತು. ಯಾವ ಮಗ್ಗಿಲೆ ಮಾಡಿದ್ದು? 12 4 48, 12 3 36 ಅಂದರೆ 3/4. ಅಂದರೆ ಛೇದ ಎಷ್ಟು ಬಂತು? 4 ಬಂತು. ಅವ್ರು ಹೇಳಿದಂತೆ ಇಲ್ಲಿ ಛೇದ 4 ಬಂತು, ಇಲ್ಲಿ ಅಂಶ 9 ಬಂತು. ಇಲ್ಲಿ ಎಷ್ಟು ಬಂತು? ಅಂಶ 9 ಬಂತು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಇನ್ನು 6ನೇ ಕ್ವಶನನ್ನು ನೋಡೋಣ. ನೋಡಿಲಿ, ಈ ಭಿನ್ನರಾಶಿಗಳ ಜೋಡಿ ಸಮಾನ ಭಿನ್ನರಾಶಿಗಳೇ ಎಂದು ಪರಿಶೀಲಿಸಿ ಅಂತಿದೆ. ಸಮಾನ ಭಿನ್ನರಾಶಿ ಅಕ್ಕವಿಲ್ಲೋ ನೋಡ್ಕೋಬೇಕು. ಹೌದಾ? ಹಾಗಾದರೆ ಇಲ್ಲಿ ಕೊಟ್ಟಾರು ನೋಡಿ. ಇಲ್ಲಿ ಏನು ಕೊಟ್ಟಾರಪ್ಪ ಅಂತಂದರೆ ನೋಡ್ಕೋಬೋದು ನೀವು. 6ನೇದು ಸಮಾನ ಭಿನ್ನರಾಶಿ ಹೌದು ಇಲ್ಲೋ. ಎ 5/9 30/54 ಇದು ಸಮಾನ ಭಿನ್ನರಾಶಿ ಹೌದು ಅಲ್ಲೋ ಅಂತ ಕೇಳಿದ್ದಾರೆ. ಇದು ಸಮಾನ ಭಿನ್ನರಾಶಿ. ಯಾಕಂತಂದರೆ ಯಾವುದೇ ಒಂದು ಭಿನ್ನರಾಶಿಯನ್ನು ಕೊಟ್ಟಾಗ ಅಂಶ ಮತ್ತು ಛೇದವನ್ನು ಸಮವಾಗಿದ್ದಾಗ ಅಲ್ಲಿ ಗುಣಿಸಿದಾಗ ಸಮಾನ ಭಿನ್ನರಾಶಿನ ಕಂಡು ಬರ್ತೈತಿ. ಈಗ ನೋಡ್ರಿ, ಉದಾಹರಣೆ 5 6 30. ಈ 5ನ್ನು ಇಂಟು 6 ಗುಣಿಸಿದಾಗ 5 6 30 ಬಂತು. ಈ 5ನ್ನು ಅಂಶದಲ್ಲಿ 6 ಇಟ್ಕೊಂಡವಲ್ಲ, ಛೇದದಲ್ಲೂ 6 ಇಟ್ಕೊಂಡು ಗುಣಿಸ್ಬೇಕಾಗತ್ತೆ ನಾವು. ಅರ್ಥಾತಾ? 9 6 54 ಕರೆಕ್ಟು. ಹಾಗಾದರೆ ಇದು ಸಮಾನ ಭಿನ್ನರಾಶಿ ಆಗಿದೆ ಅಂತ ಅರ್ಥ. ತಿಳಿತಾ? ಇನ್ನು 3/10 ಅದರ ಆನ್ಸರ್ ಏನಿದೆ ಅಂದರೆ 12/50 ಬಂದೈತಿ. ಹಾಗಾದರೆ 3 ಎಷ್ಟಲೇ 12, 3 4 12 ಬಂತಾ? ಹಾಗಾದರೆ ಅಂಶದಲ್ಲಿ 4ರಿಂದ ಗುಣಿಸಿದಾಗ ಈ ಛೇದದಲ್ಲಿ 10ನ್ನು 4ರಿಂದ ಗುಣಿಸ್ಬೇಕು. ಹಾಗಾದರೆ 10 4 40. ಹಾಗಾದರೆ ಇಲ್ಲಿ ಎಷ್ಟೈತೆ ಅಂತಂದ್ರೆ 50 ಬಂತು. ಹಾಗಾದರೆ ಇದು 12/50 ಏನೈತಲ್ಲ, ಇದು ಸಮಾನ ಭಿನ್ನರಾಶಿ ಅಲ್ಲ. 3/10ಕ್ಕೆ ಇದು ಸಮಾನ ಭಿನ್ನರಾಶಿ ಆಗಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಇಲ್ಲಿ ಸಿ ಏನು ಕೊಟ್ಟಾರ ನೋಡ್ರಿ. 7/13 ಆಮೇಲೆ 5/11 ಕೊಟ್ಟಾರು. ಇವು ಯಾವುದು ಏನಪ್ಪ ಅಂತಂದರೆ ಹೊಂದಾಣಿಕೆ ಆಗೋದಿಲ್ಲ ಮತ್ತು ಸಮಾನ ಭಿನ್ನರಾಶಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದು ಸಮಾನ ಭಿನ್ನರಾಶಿ ಅಲ್ಲ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಇನ್ನು 7ನೇ ಕ್ವಶನನ್ನು ನೋಡ್ಕೋಬೋದು. ಏನು ಕೊಟ್ಟಾರೆ 7ನೇ ಕ್ವಶನ್ ಅಂತಂದರೆ ನೋಡಿ, ಈ ಭಿನ್ನರಾಶಿಗಳನ್ನ ಸಂಕ್ಷಿಪ್ತ ರೂಪಕ್ಕೆ ತನ್ನಿ. 48/60 ಎ, ಬಿ 150/60, ಸಿ 84/98, ಡಿ 12/52, ಇ 7/28. ಸುಲಭ ರೂಪಕ್ಕೆ ಅಥವಾ ಸಂಕ್ಷಿಪ್ತ ರೂಪಕ್ಕೆ ಕನಿಷ್ಠ ರೂಪಕ್ಕೆ ಇದನ್ನು ಭಾಗಿಸ್ಬೇಕು. ಅರ್ಥ ಆಯ್ತಾ? ಹಾಗಾದರೆ ಫಸ್ಟ್ ಒನ್ದಿಂದ ಎದಿಂದ ಈ ಮಠ ನೋಡ್ಕೊಂಡು ಹೋಗೋಣ. ಏನು ನೋಡ್ಕೊಂಡು ಹೋಗೋಣ ಅಂತಂದರೆ ನೋಡಿ, ಇಲ್ಲಿ ಈದಿಂದ ನೋಡಿದಾಗ ನೋಡ್ಕೋಬೋದು. ಇಲ್ಲಿ 7ರಾಗ ಎ ಕೊಟ್ಟಾರ. ಹಾಗಾದರೆ ಈ 48/60 ನಾ ಏನು ಮಾಡ್ತಾನಂದರೆ ಭಾಗಿಸ್ತಾನೆ. ಎಷ್ಟು? 12 4 48, 12 5 60, 4/5. ಇದು ಕನಿಷ್ಠ ರೂಪ, ಸಂಕ್ಷಿಪ್ತ ರೂಪ. ಅರ್ಥ ಆಯ್ತಾ?
ಇನ್ನು ನೆಕ್ಸ್ಟ್ 150/60 ಐತಿ. ಇಲ್ಲಿ 0 0 ಕ್ಯಾನ್ಸಲ್ ಆಗೈತಿ. 15/6 ಉಳಿತೈತಿ. 3 5 15, 3 2 6. ಅರ್ಥ ಆಯ್ತಾ? ಹಾಗಾದರೆ 5/2 ಬಂತು. ಇಸ್ಕೊಲ್ ಟು 5/2. ಓಕೆ, ಇದರ ಒಂದು ಸಂಕ್ಷಿಪ್ತ ರೂಪ. ಇನ್ನು 84/98. ಹಾಗಾದ್ರೆ ಇದನ್ನು ಹೇಗೆ ಮಾಡ್ತೀರಿ ನೋಡ್ರಿ. ಇಲ್ಲಿ ಏನಪ್ಪ ಅಂತಂದರೆ 2ರ ಮಗ್ಗಿಲೆ ನೋಡೋಣ. 2 4 8, 2 2 4. ಆಮೇಲೆ 2 4 8, 1 ಉಳಿತಿ. ಆಮೇಲೆ 18 ಆತಿ. 2 9 ಏನಪ್ಪ ಅಂತಂದರೆ 18. ನೆಕ್ಸ್ಟು ಹಾಗಾದರೆ ಮತ್ತು ಯಾವ ಮಗ್ಗಿಲಿ ಹೋಗತಿ? 7ರಲ್ಲಿ. 7 6 42, 7 7 49. ಹಾಗಾದರೆ ಇಲ್ಲಿ ಇನ್ನೂ ಹೋಗುತ್ತೆ ಅಥವಾ ಹೋಗೋದಿಲ್ಲ ನೋಡ್ಕೋಬೇಕು. ಹೋಗೋದಿಲ್ಲ. ಯಾಕಂದರೆ 7 ಅನ್ನೋದು ಇದು ಅವಿಭಾಜ್ಯ ಸಂಖ್ಯೆ. ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗತಿ, ಮತ್ತೊಂದು ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ. ಅದರ ಸಲುವಾಗಿ ಇದರ ಆನ್ಸರ್ ಏನಂದರೆ 6/7. ಅರ್ಥ ಆಯ್ತಾ? ಎಷ್ಟು ಬಂತು? 6/7. ಇನ್ನು ಡಿ ನೋಡ್ಕೋಬಹುದು. ಇಲ್ಲಿ 12/52 ಇದೆ. ಇದನ್ನು ಫಸ್ಟ್ ಏನು ಮಾಡಿದ್ದಾನೆ ಅಂದರೆ 2 6 12. ಹೌದಾ? ಇದು 12 ಹೋಯಿತು. ಆಮೇಲೆ 2 2 4, ಇಲ್ಲಿ 1 ಉಳಿತಿ. ಇದು 2 12 ಆತಿ. 2 6 12 ಅಂದರೆ 2 26 52, 26 ಹೋಯಿತು. ನೆಕ್ಸ್ಟ್ 2 3 6. ಹೌದಾ? ನೆಕ್ಸ್ಟ್ ಏನಪ್ಪ ಅಂದರೆ 2 13 ಅಂದರೆ 2 1 2 3 3/13. ಎದ್ರದ ಡಿ ಆನ್ಸರ್ ಏನಪ್ಪ ಅಂದರೆ 3/13. ಓಕೆ, ಇನ್ನು ನೆಕ್ಸ್ಟ್ 7/28 ಐತಿ. 7 1 7 4 28 ಈಸ್ಕೊಲ್ ಟು 1/4. ಇದರ ಆನ್ಸರ್. ಇದು ಏನಪ್ಪ ಅಂದರೆ 7ನೇ ಕ್ವಶನ್ಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತ ಉತ್ತರಗಳು ಅಥವಾ ಕನಿಷ್ಠ ರೂಪಕ್ಕೆ ತಂದವಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 8ನೇ ಕ್ವಶನನ್ನು ನೋಡ್ಕೋಬೋದು. ಏನಂತ ಕೊಟ್ಟಾರೆ 8ನೇ ಕ್ವಶನ? ರಮೇಶನ ಬಳಿ 20 ಪೆನ್ಸಿಲ್ಗಳು, ಸೀಲುವಿನ ಬಳಿ 50 ಪೆನ್ಸಿಲ್ಗಳು ಹಾಗೂ ಜಮಾಲ್ನ ಬಳಿ 80 ಪೆನ್ಸಿಲ್ಗಳಿವೆ. ನೋಡ್ರಿ, ರಮೇಶನ ಬಳಿ 20 ಪೆನ್ಸಿಲ್ಗಳು, ಸೀಲುವಿನ ಬಳಿ 50 ಪೆನ್ಸಿಲ್ಗಳು ಹಾಗೂ ಜಮಾಲ್ನ ಬಳಿ 80 ಪೆನ್ಸಿಲ್ಗಳು. 4 ತಿಂಗಳ ನಂತರ ರಮೇಶ್ ಎಷ್ಟು ಉಪಯೋಗ ಮಾಡ್ಕೋತಾನಂತಂದರೆ 20 ಪೆನ್ಸಿಲ್ನೊಳಗೆ 10 ಪೆನ್ಸಿಲ್ನ ಬಳಕೆ ಮಾಡ್ತಾನೆ. ಸೀಲು ಎಷ್ಟಪ್ಪ ಅಂದ್ರೆ 50 ಪೆನ್ಸಿಲ್ ಒಳಗೆ 25 ಪೆನ್ಸಿಲ್ನ ಬಳಕೆ ಮಾಡ್ಕೋತಾನೆ. ಹಾಗೂ ಜಮಾಲ್ 40 ಪೆನ್ಸಿಲ್ಗಳಲ್ಲಿ ಏನಪ್ಪ ಅಂತಂದರೆ 80 ಪೆನ್ಸಿಲ್ಗಳಲ್ಲಿ 40 ಪೆನ್ಸಿಲ್ಗಳನ್ನ ಬಳಕೆ ಮಾಡ್ಕೋತಾನೆ. ಪ್ರತಿಯೊಬ್ಬರು ಬಳಸಿದ ಪೆನ್ಸಿಲ್ಗಳನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯೋಣ. ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಹೋಲಿಸಿದರೆ ಸಮಾನ ಭಾಗದಲ್ಲಿ ಪೆನ್ಸಿಲ್ಗಳನ್ನ ಬಳಸಿದ್ದಾರಾ? ಅಂದರೆ ಇಲ್ಲೆಲ್ಲ ಏನು ಬಳಕೆ ಮಾಡಿದಾರಲ್ಲ, ಎಷ್ಟೆಷ್ಟು ಪೆನ್ಸಿಲ್ ಐತಿ ಅದ್ರಾಗ ಎಷ್ಟು ಬಳಕೆ ಮಾಡಿದಾರಲ್ಲ, ಅವರೆಲ್ಲರೂ ಏನಪ್ಪ ಅಂತಂದರೆ ಸಮಾನ ಭಾಗದಲ್ಲಿ ಬಳಕೆ ಮಾಡಿದಾರೋ ಇಲ್ಲೋ ಅಂತ ಕಂಡುಹಿಡಿಯಿರಿ ಅಂತಾರೆ 8ನೇ ಕ್ವಶನ್. ಓಕೆ, ಆ 8ನೇ ಕ್ವಶನ್ಗೆ ಏನಪ್ಪ ಅಂತಂದರೆ ಆನ್ಸರ ನೋಡ್ಕೊಳ್ಳಿ ಏನಿದೆ ಅಂತ ಇಲ್ಲಿ ಬರ್ಕೊಂಡೆ ನಾನು. ನೋಡ್ರಿ, ರಮೇಶ್ನ ಬಳಿ ಇರುವ ಪೆನ್ಸಿಲ್ಗಳ ಸಂಖ್ಯೆ 20, ಸೀಲುವಿನ ಬಳಿ ಇರುವ ಪೆನ್ಸಿಲ್ಗಳ ಸಂಖ್ಯೆ 50, ಜಮಾಲ್ನ ಬಳಿ ಇರುವ ಪೆನ್ಸಿಲ್ಗಳ ಸಂಖ್ಯೆ 80. ಅರ್ಥ ಆಯ್ತಾ? ನೆಕ್ಸ್ಟ್ ಉತ್ತರ ಏನಪ್ಪ ಅಂದರೆ ರಮೇಶ್ ಬಳಸಿದ ಪೆನ್ಸಿಲ್ಗಳು ಈಸ್ಕೊಲ್ ಟು 20ನೇ 10 ಭಾಗ. ಅಂದರೆ ಒಟ್ಟು ಪೆನ್ಸಿಲ್ಗಳು 20 ಆತನಂತೆ ಗೆದ್ದದ್ದು. ಬಳಕೆ ಮಾಡಿದ್ದೆಷ್ಟು ರಮೇಶ? 10. ಅಂದರೆ ಅಲ್ಲಿ ಮೇಲೆ ಬರ್ದಾನೆ ಅಂಶದೊಳಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸೀಲು ಬಳಸಿದ ಪೆನ್ಸಿಲ್ಗಳು ಅಂದರೆ ಒಟ್ಟು 50 ಪೆನ್ಸಿಲ್ಗಳು, ಆತ ಬಳಕೆ ಮಾಡಿದ್ದು 25. ನೆಕ್ಸ್ಟ್ ಜಮಾನ್ನ ಬಳಿ ಇರುವ ಪೆನ್ಸಿಲ್ಗಳ ಸಂಖ್ಯೆ ಒಟ್ಟು 80 ಕೆಳಗೆ ಬರ್ತಾನೆ ಛೇದ. ಒಟ್ಟು ಭಾಗ ಯಾವಾಗಿದ್ದರೂ ಛೇದದಲ್ಲಿ ಬರ್ಕೋಬೇಕಂದ್ರೆ. ಹಾಗಾದರೆ ಬಳಕೆ ಮಾಡಿದ್ದು ಏನಪ್ಪ ಅಂದರೆ 40 ಪೆನ್ಸಿಲ್ಗಳು ಮೇಲೆ ಬರ್ತಾನೆ. ಈಗ ಈ ಭಿನ್ನ ರಾಶಿಗಳನ್ನೆಲ್ಲ 10/20, 20/50, 40/80 ಅಥವಾ 20ನೇ 10 ಭಾಗ, 50ನೇ 25ನೇ ಭಾಗ, ಆಮೇಲೆ 80ನೇ 40 ಭಾಗ ಅಂತ ಇಲ್ಲಿ ಬರ್ಕೋಬಹುದು. ಹಾಗಾದರೆ ಇವನ್ನ ಕನಿಷ್ಠ ರೂಪಕ್ಕೆ, ಸುಲಭ ರೂಪಕ್ಕೆ ಅಥವಾ ಸಂಕ್ಷಿಪ್ತ ರೂಪಕ್ಕೆ ತಂದಾಗ ಅಲ್ಲಿ 10 1 10 2 20, ಇನ್ನು 25 1 25 2 50, ಇನ್ನು 40 1 ಆಮೇಲೆ 40 2 80. ನೋಡಿರಿ, ಇಲ್ಲಿಯೂ 1/2, ಇಲ್ಲಿಯೂ 1/2, ಇಲ್ಲಿಯೂ 1/2 ಉಳಿತಿ. ಹಾಗಾದರೆ ಇವು ಏನಪ್ಪ ಅಂದರೆ ಈ 3 ಜನ ಏನಿದಾರಲ್ಲ, ರಮೇಶ, ಸೀಲು ಆಮೇಲೆ ಜಮಾಲನ್, 3 ಜನ ಏನಪ್ಪ ಅಂದರೆ ಸಮಾನವಾಗಿ ಪೆನ್ಸಿಲ್ಗಳನ್ನು ಬಳಸಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಇವು ಸಮಾನ ಭಿನ್ನ ರಾಶಿಯಲ್ಲಿವೆ. ಯಾಕಂದರೆ 3 ಜನ 1/2 1/2 1/2 ಬಳಕೆ ಮಾಡಿದಾರೋ, ಅದರ ಸಲುವಾಗಿ 3 ಜನ ಏನಪ್ಪ ಅಂದರೆ ಸಮಾನವಾಗಿ ಬಳಕೆ ಮಾಡಿದ್ರಿಂದ ಇವು ಸಮಾನ ಭಿನ್ನ ರಾಶಿಯಲ್ಲಿವೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 9ನೇ ಕ್ವಶನ್ ನೋಡ್ಕೋಬೋದು. ಏನಿದೆ?
ಸಮಾನ ಭಿನ್ನರಾಶಿಗಳನ್ನು ಜೊತೆಗೊಳಿಸಿ ಪ್ರತಿಯೊಂದಕ್ಕೂ ಇನ್ನೆರಡು ಉದಾಹರಣೆ ಕೊಡಿ ಅಂತಂದರು. ಇಲ್ಲಿ ಏನಪ್ಪ ಅಂತಂದರೆ ಮೊದಲ ಈ 5 ಕ್ವಶನನ್ನು ಕೊಟ್ಟರು, 5ಕ್ಕೂ ಹೊಂದಿಸಿ ಬರೆಯೋಣ. ಓಕೆ, ಯಾವ ರೀತಿ ಅನ್ನೋದು ನೋಡ್ಕೋಬಹುದು. ಇಲ್ಲಿ ಬರ್ದೆ ನಾನು ನೋಡಿ. ಈಗ ಹೊಂದಿಸಿ ಬರೆಯೋಣ. 5ಕ್ಕೂ ಏನು ಕೊಟ್ಟಾರೆ ಇಲ್ಲಿ 250/400 ಇದೆ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಂಥ ಭಿನ್ನರಾಶಿಗಳಿಗೆ ಈ ಭಿನ್ನರಾಶಿಗಳು ಯಾವ ಹೊಂದಾಣಿಕೆ ಆಕಾವು ಅಂದರೆ ಹೊಂದಿಸಿ ಬರೆಯಿರಿ. ಇದು ಎ ಅನ್ಕೋರಿ, ಇದು ಬಿ ಅನ್ಕೋರಿ, ಹೊಂದಿಸಿ ಬರ್ಕೋಬೇಕು. ಹಾಗಾದರೆ ಇಲ್ಲಿ 250/400 ಇದೆಯಲ್ಲ, ಇಲ್ಲಿ ಏನು ಮಾಡ್ತಾನಂದ್ರೆ ಈ 0 ಕ್ಯಾನ್ಸಲ್, 25 40 ಉಳಿತಿ. ಇದನ್ನ ಏನು ಮಾಡ್ತಾನಂದರೆ 5 5 25, 5 8 40, 5/8. ಹಾಗಾದರೆ ಇಲ್ಲಿ 5/8 ಅಂತಂದಾಗ ಇಲ್ಲಿ 5/8 ಅಂದಾಗ ಇಲ್ಲಿ ನೋಡ್ಕೋಬೋದು, ಈ ಕಾಲಮ್ನಲ್ಲಿ 5/8 ಎಲ್ಲಿದೆ ಅಂದರೆ ಡಿ. ಹೌದಾ? ಇದಕ್ಕೆ ಏನು ಮಾಡೋಣ ಅಂತಂದರೆ ಹೊಂದಿಸಿ ಬರೆದು ಬಿಡೋಣ. ಅರ್ಥ ಆಯ್ತಾ? ಹಾಂ, ಇನ್ನು ನೆಕ್ಸ್ಟು 180/200 ಇದೆ. ಈ 0 ತೆಗೆಯೋಣ. ಹೌದಾ? ತೆಗೆದಾಗ ಹಾಗಾದರೆ ಇಲ್ಲಿ ನಾವು ಇದನ್ನು ಭಾಗಿಸೋಣ. 2 9 2 10 9/10. 9/10 ಎಲ್ಲಿದೆ? ಇಲ್ಲಿದೆ, ಈ ಇದರಲ್ಲಿ. ಹೌದಾ? ಇದಕ್ಕೇನು ಮಾಡೋಣ ಅಂದರೆ ತೊಗೊಂಡು ಬಿಡೋಣ, ಕೂಡಿಸಿಬಿಡೋಣ. ಓಕೆ, ಇನ್ನು ನೆಕ್ಸ್ಟ್